Hello everyone, welcome back to my YouTube channel DC Vlogs. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಿರೋದೇ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಒಂದು ವಾರ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೆ ಬೇಗ ನನ್ನ ಮಗಳು ಎದ್ದೇಳೋಕ್ಕಿಂತ ಮುಂಚೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇನ್ನೇನು ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ನನ್ನ ಮಗಳು ಎದ್ಲು. ಅವಳಿಗೂ ಫ್ರೆಶ್ ಅಪ್ ಮಾಡಿಸಿ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ನಾನು ಏನಾದರೂ ಮಾಡ್ತಾ ಇದ್ರೆ ನನ್ನ ಮಗಳು ನನ್ನ ಜೊತೆನೇ ಇರಬೇಕು, ನನ್ನ ಮೇಲೆ ಕುತ್ಕೊಂಡಿರ್ಬೇಕು, ಇಲ್ಲಾಂದ್ರೆ ನನಗೇನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದಕ್ಕೇನೆ ಈಗ್ಲೂ ಅವಳು ನನ್ನ ಪಕ್ಕದಲ್ಲೇ ಇದ್ದಾಳೆ, ಪಕ್ಕದಲ್ಲೇ ಓಡಾಡಿಕೊಂಡು ತೀಟೆ ಮಾಡ್ತಾ ಇದ್ದಾಳೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೇನು. ಹಾಗೆ ಪೂಜೆ ಮಾಡೋವಾಗ್ಲೂ ಅಷ್ಟೇ ಅವಳನ್ನ ಕುಣಿಸ್ಕೊಂಡೇ ಪೂಜೆ ಮಾಡಬೇಕು, ಇಲ್ಲ ಅಂದರೆ ಅವಳು ನನ್ನ ಪೂಜೆ ಮಾಡೋಕ್ಕೂ ಬಿಡಲ್ಲ, ಏನು ಮಾಡೋದಕ್ಕೂ ಬಿಡೋದಿಲ್ಲ. ಆ್ಯಂಡ್ ಅವಳಿಗೆ ಪೂಜೆ ಮಾಡೋದು ಇದೆಲ್ಲ ತುಂಬಾ ಇಷ್ಟ. ಅದಕ್ಕೆ ನಾನು ಕೂಡ ಅವಳನ್ನ ಕುಣಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮಾರ್ನಿಂಗ್ಸ್ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿರುತ್ತೆ. ಎಸ್ಪೆಷಲಿ ನನಗೆ ಎಷ್ಟೋ ಸತಿ ಅನ್ಕೊತೀನಿ ಮಾರ್ನಿಂಗೇ ಪೂಜೆ ಮಾಡಬೇಕಂತ, ಬಟ್ ನನ್ನ ಮಗಳಿರೋದ್ರಿಂದ ಒಂದೊಂದು ಸತಿ ಆಗಲ್ಲ. ಒಂದೊಂದು ಸತಿ ಈ ಥರ ಅವಳು ಎದ್ದೇಳೋಕ್ಕಿಂತ ಮುಂಚೆ ನಾನು ಏನಾದರೂ ಎಲ್ಲ ಬೇಗ ಮಾಡ್ಕೊಂಬಿಟ್ಟಿದ್ದಾಗ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತೀನಿ. ಇಲ್ಲ ಅಂತಂದರೆ ಅವಳನ್ನ ಇಟ್ಕೊಂಡು ಒಂದೊಂದೇ ಕೆಲಸ ಮಾಡೋಷ್ಟೊತ್ತಿಗೆ ಈವ್ನಿಂಗ್ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವಳು ನೋಡಿ ಹೇಗಿದ್ದಾಳೆ. ಅವಳು ನೀನು ಪೂಜೆ ಮಾಡು, ನಾನು ಗಂಟೆ ಹೊಡಿತೀನಿ ಅಂತ ಹೊಡಿತಿದ್ದಾಳೆ. ಆಮೇಲೆ ಸರಿ ತಗೋ ಅಂದ್ಬಿಟ್ಟು ಕೊಟ್ಟೆ. ಅಲ್ಲಿ ಕುತ್ಕೊಂಡು ಈ ಥರ ತೀಟ್ಲೆ ಅಲ್ಲೂ ಮಾಡ್ತಾ ಇದ್ದಾಳೆ. ಆಮೇಲೆ ಸರಿ ತಗೋ ಅಂದ್ಬಿಟ್ಟು ನನಗೆ ರಿಟರ್ನ್ ಕೊಟ್ಲು. ಆ್ಯಂಡ್ ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಮಕ್ಕಳನ್ನ ಈ ವಯಸ್ಸಿಂದನೇ ಈ ರಿಚುವಲ್ಸ್ ಪೂಜೆ ಎಲ್ಲ ತೋರಿಸೋದ್ರಿಂದ ಅವ್ರಿಗೂನು ಈ ವಯಸ್ಸಿಂದನೇ ಅದು ತಲೆಗೋಗುತ್ತೆ. ನಾವು ಈ ಥರ ಫ್ಯೂಚರಲ್ಲಿ ಮಾಡಬೇಕು ಅನ್ನೋದು ಬರುತ್ತೆ. ಆ್ಯಂಡ್ ಚಿಕ್ಕ ವಯಸ್ಸಿಂದ ಕಲಿಸೋದ್ರಿಂದ ಚಿಕ್ಕ ವಯಸ್ಸಲ್ಲಿ ಏನೇನು ಕಲ್ತಿರ್ತಾರೋ ಅದನ್ನು ಬೆಳೆದ ಮೇಲೂ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಈ ಥರ ಪೂಜೆ ಆಗಲಿ, ದೇವಸ್ಥಾನಗಳಿಗಾಗಲಿ ಈ ಥರ ಜಾಸ್ತಿ ಇನ್ವಾಲ್ವ್ ಮಾಡ್ತಾ ಇರ್ತೀನಿ ಅವಳನ್ನ. ದಟ್ ಅವಳಿಗೂನು ಈ ಥರ ಎಲ್ಲ ಮಾಡಬೇಕು ಅಂತ ತಲೆಗೆ ಬರುತ್ತೆ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ನಾನಿಲ್ಲಿ ಪೂಜೆ ಮಾಡಾದ್ಮೇಲೆ ಅವಳ ಕೈಯಲ್ಲಿ ಪೂಜೆ ಮಾಡಿಸ್ಲಿಲ್ಲ, ಹಾಗೆ ಇಟ್ಬಿಟ್ಟೆ. ಅದಾದಮೇಲೆ ಅವಳು ಏನು ಮಾಡ್ತಾಳೆ ಅಂತ ನೀವೇ ನೋಡಿ. ಅವಳಿಗೆ ತುಂಬ ಚಿಕ್ಕ ವಯಸ್ಸಿಂದನೇ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಹಾಕೋದಾಗಿರ್ಬೋದು, ಅಥವಾ ಪೂಜೆ ಮಾಡೋವಾಗ ಈ ಥರ ಬಂದು ಕುತ್ಕೊಂಡು ನೋಡೋದಾಗಿರ್ಬೋದು ಅವಳು ತುಂಬ ಮಾಡ್ತಾಳೆ. ಆ್ಯಂಡ್ ಜಪಮಾಣಿ ಕೊಟ್ಟರೆ ಸುಮ್ಮನೆ ಓಂ ಹೇಳು ಅಂದರೆ ಓಂ ಹೇಳೋದು, ಈ ಥರ ಎಲ್ಲ ಮಾಡ್ತಾಳೆ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದನೇ ಈ ಥರ ಇನ್ವಾಲ್ವ್ ಮಾಡ್ತಾ ಹೋದರೆ ಅವ್ರಿಗೂನು ಈ ಥರ ಮಾಡಬೇಕು ಅಂತ ಎಲ್ಲ ತಲೆಗೆ ಬರುತ್ತೆ. ಅದಕ್ಕಾಗಿ ನಾನು ಇವಳನ್ನ ಜಾಸ್ತಿ ಇನ್ವಾಲ್ವ್‌ಮೆಂಟ್ ಮಾಡ್ತಾ ಇರ್ತೀನಿ. ಒಳ್ಳೇದೇ ಅಲ್ವಾ? ಪೂಜೆ ಮಾಡೋದು ದೇವ್ರನ್ನ ನಂಬೋದ್ರಿಂದ ಏನು ಕೆಟ್ಟದ್ದು ಇವತ್ತವರೆಗೂ ಆಗಿಲ್ಲ, ಆಗೋದು ಇಲ್ಲ. ಅದಕ್ಕಾಗಿ ನಾನು ಅವಳನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ತೀನಿ. ಅದಾದಮೇಲೆ ಅವಳಿಗೆ ತುಂಬಾನೇ ಕೋಲ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ಇದು ಹೈ ಮಾಡು ಮಾಡಿ. ನಿಂಗೆ ಇಲ್ಲಿ ಏನಾಯಿತು ಕೋಲ್ಡು? ಜ್ಯೂಸ್ ಕುಡ್ದು ಕೋಲ್ಡ್ ಆಯ್ತಾ? ಹೆಂಗೆ ನೆಗಡಿ ಬಂದಿದ್ದು ನಿಂಗೆ? ಜ್ಯೂಸ್ ಕುಡ್ದು ಕೋಲ್ಡ್ ಆಯಿತು, ನೆಗಡಿ ಆಯ್ತಂತೆ. ಇಷ್ಟು ಗೊತ್ತು ಇವಳಿಗೆ ಏನು ಕೋಲ್ಡ್ ಆಯ್ತಂತ. ಜ್ಯೂಸ್ ಕುಡ್ದೆ ಆಯ್ತಾ? ಜ್ಯೂಸ್ ಕುಡಿತೀಯಾ? ಕುಡಿಬಾರ್ದು ಜ್ಯೂಸ್ ಕುಡಿದ್ರೆ ಏನಾಗುತ್ತೆ? ಕೋಲ್ಡ್ ಆಗುತ್ತೆ. ಏನಾಗುತ್ತೆ? ನೀನು ಕೋಲ್ಡ್ ಆಗಿದ್ಯಾ? ಕೋಲ್ಡ್ ಆಗಿದ್ಯಾ ನಿಂಗೆ? ಜ್ವರ ಹೆಂಗೆ ಬರೋದು ನಿಂಗೆ? ಹಂಗೆ ಬರುತ್ತಾ? ಕೆಮ್ಮು ಹೆಂಗೆ ಬರುತ್ತೆ? ಅಯ್ಯೋ, ಕೆಮ್ಮು ಹೆಂಗೆ ಬರುತ್ತಪ್ಪ? ಕೆಮ್ಮು ಹೆಂಗೆ ಬರುತ್ತೆ? ಹಂಗೆ ಬರುತ್ತಾ ಕೆಮ್ಮು? ಅಯ್ಯೋ, ಕುಟ್ಟಿ ಏನು ಬಾಯಿ ಯಾರಿಗೆ ಮಾಡ್ತಿದ್ಯಾ? ಯಾರಿಗೆ ಬಾಯಿ? ಬಾಯ್ ಅಪ್ಪ, ನೀನು ಕುಡಿತಿರೋದೇನು ಪಾಪ? ಏನು ಕುಡಿತಿರೋದು? ಏನದು?
ಏನು ನೀವು ಕುಡಿತಿರೋದು? ಹೇಳ್ಬಿಡಿ. ಏನದು? ಹಾಲು. ಜ್ಯೂಸ್ ಕುಡ್ದು ಕೋಲ್ಡ್ ಆಗಿರೋದಲ್ಲ, ವೆದರ್ ಕೋಲ್ಡ್ ಆಗಿರೋದು. ಇವಳ ಏನು ಕೊಟ್ಟರು ಜ್ಯೂಸ್ ಕುಡ್ದೆ ಅಂತಾಳೆ. ಹಾಲು ಅಷ್ಟೇ ಜ್ಯೂಸ್ ಕುಡ್ದೆ ಅಂತಾಳೆ, ಎಲ್ಲೋ ಕಲರ್ ಇರೋದಕ್ಕೆ. ಸೊ ಕೋಲ್ಡ್ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿ ಕೊಟ್ಟಿದ್ದೀನಿ. ಸೊ ಕೋಲ್ಡ್ ಕಮ್ಮಿ ಆಗುತ್ತೆ ಅದಕ್ಕೆ. ಇಲ್ಲ ಬರೀ ಹಾಲು ಕೊಟ್ಟರೆ ಕಫ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅರಿಶಿನ ಹಾಕಿ ಕೊಟ್ಟಿದ್ದೀನಿ. ಹೆಲೋ ಫ್ರೆಂಡ್ಸ್. ಸೊ ಇವಾಗ ನನ್ನ ಮಗಳನ್ನ ಮಲಗಿಸಿದ್ದೀನಿ. ಆ್ಯಂಡ್ ಒಂದು ಮೇನ್ ಪಾರ್ಟ್ ಏನಂತಂದರೆ, ನನ್ನ ಮಿರರ್ ಕಬೋರ್ಡ್ ಬಂದುಬಿಟ್ಟು ಫುಲ್ಲು ಮೆಸ್ ಔಟ್ ಆಗಿಬಿಟ್ಟಿದೆ. ನನ್ನ ಮಗಳು ಪೌಡರ್ ಕೈಯಲ್ಲೆಲ್ಲ ಅದಕ್ಕೆ ಬಳ್ದು ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಈ ಥರ ಫುಲ್ಲು ಗಲೀಜಾಗ್ಬಿಟ್ಟಿದೆ, ಮೆಸ್ ಔಟ್ ಆಗಿಬಿಟ್ಟಿದೆ. ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದ್ರೊಳಗಡೆ ಅಂತೂ ಒಂಥರ ಡಸ್ಟ್ಬಿನ್ನೇ ಆಗಿಬಿಟ್ಟಿದೆ. ಸೊ ಇದಿಷ್ಟನ್ನು ಇವಾಗ ಇಲ್ಲಿಂದ ಕೆಳಗಡೆ ಇಳಿಸ್ಕೊಂಡು ಈ ಮಿರರ್ ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕಿವತ್ತು. ಯಾಕೋ ಇವತ್ತು ಸಿಕ್ಕಾಪಟ್ಟೆ ತಲೆನೋತಿರೋದ್ರಿಂದ ನಾನು ಸ್ಪೆಕ್ಸ್ನ ಹಾಕ್ಕೊಂಡೆ. ಸೊ ಇದು ಪವರ್ ಗ್ಲಾಸು, ಪವರ್ ಎಂದಿರೋ ಥರ ಕಾಣಿಸ್ತಿದೆ, ನನಗೆ ಗೊತ್ತಿಲ್ಲ. ಇದು ಬಂದು ಪವರ್ ಗ್ಲಾಸ್. ಸೊ ಇವಾಗ ನನ್ನ ಮಿರರ್ ವಾರ್ಡ್ರೋಬ್ ಈ ಥರ ಕಾಣ್ತಾ ಇದೆ. ಫುಲ್ಲು ಬೋಡಾಗ್ಬಿಟ್ಟಿದೆ. ಎಷ್ಟು ಥಿಂಗ್ಸ್ ಇತ್ತಂದರೆ ಅದರಲ್ಲಿ ಫುಲ್ಲು ಈ ಥರ ಇಷ್ಟು ಮೆಸಿ ಥಿಂಗ್ಸ್ ಇತ್ತು. ಸೊ ಇದನ್ನ ನೀಟ್ ಮಾಡಬೇಕು ಇವಾಗ. ಸೊ ಈ ಡಬ್ಬ ಬಂದ್ಬಿಟ್ಟು ತಗೊಂಡಾಗ 3 ಇತ್ತು ತಗೊಂಡಾಗ, ಬಟ್ ಇವಾಗ 2 ಇದೆ. ಇನ್ನೂ ಒಂದು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಸೊ ಎಲ್ಲೋಗಿದೆ ಗೊತ್ತಿಲ್ಲ. ಅದು ಒಂದು ಡಬ್ಬ ಹುಡುಕ್ಬೇಕು. ಅದಿದ್ದರೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಸೊ ಇವಾಗ ಇದಿಷ್ಟನ್ನು ಸಾರ್ಟ್ ಔಟ್ ಮಾಡಬೇಕು. ಎಲ್ಲ ಮಿಕ್ಸಪ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಡಬ್ಬ ಬಂದ್ಬಿಟ್ಟು ಬರೀ ನನ್ನ ಮಗಳದು ಮೆಡಿಸಿನ್ಸ್ ಇದೆ. ಇದನ್ನು ಹಾಗೆ ಇದರಲ್ಲಿ ಬರೀ ಮೆಡಿಸಿನ್ಸ್, ಆಯಿಂಟ್ಮೆಂಟ್ಸು ಮತ್ತು ಅವಳು ಇದನ್ನು ಟೆಂಪ್ರೇಚರ್ ಚೆಕ್ ಮಾಡೋದು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಖಾಲಿ ಆಗಿರೋದನ್ನೆಲ್ಲ ಎಸಿಬೇಕು. ಅವಳು ಎದ್ದಿದ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಮಾಡೋಣ ಅಂದ್ಕೊಂಡು ಹಾಗೆ ಬಿಟ್ಕೊಂಡು ಇದು ಈ ಥರ ಆಗಿದೆ. ಇದೇನೋ ಖಾಲಿ ಆಗಿದೆ. ಸೊ ಖಾಲಿ ಆಗಿರೋದನ್ನೆಲ್ಲ ಇಲ್ಲೇ ಎತ್ತು ಬಿಡೋಣ. ಎಲ್ಲಲ್ಲ ಚೂರಿದೆ. ಸೊ ಜ್ವರದ್ದು ಎಲ್ಲ ಇಂಪಾರ್ಟೆಂಟ್ ಅಂದ್ಬಿಟ್ಟು ಸ್ಟಾಕ್ ಇಟ್ಟಿರ್ತೀನಿ, ಅದಕ್ಕೆ ಎಲ್ಲ ಚೂರಿದೆ. ಇದರಲ್ಲಿ ಕ್ಲಿಪ್ಸು, ಏರ್ ಪೆನ್ಸ್ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಫುಲ್ಲು ಬರೀ ಮೆಡಿಸಿನ್ಸ್ ಹಾಕೊಳ್ಳೋಣ. ಇದು ಬಯೋಲಿನ್ ಆ್ಯಂಡ್ ಏನೇನು ಹಾಕ್ಬೋದು ಇದರಲ್ಲಿ ಅಂತ ನೋಡ್ತಾ ಇದ್ದೀನಿ. ನೋಡಿ, ಈ ಥರ ಚಾರ್ಜರ್ದು ಡಬ್ಬಗಳೆಲ್ಲ ಇದರಲ್ಲೇ ಮಿಕ್ಸಪ್ ಆಗಿಬಿಟ್ಟಿದೆ. ಇದು ಫುಲ್ಲು ಬ್ಯಾಂಗಲ್ಸು, ಯಾವುದನ್ನು ಎಲ್ಲಿ ಇಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಮಿಕ್ಸ್ ಆಗಿಬಿಟ್ಟಿದೆ ಎಲ್ಲದರಲ್ಲೂ. ಇದು ಹುಡುಕಿ ಸಾಕೈತೆ ಇದರಲ್ಲಿದೆ. ಆ್ಯಂಡ್ ರಂಗೋಲಿ ಹಾಕೋದನ್ನ ನೋಡಿ ನಾನು ಎಲ್ಲಿ ಇಟ್ಟಿದ್ದೀನಿ, ಈ ಡಬ್ಬದಲ್ಲಿ ಇಟ್ಟಿದ್ದೀನಿ. ಸೊ ಬೆಟರ್ ಇದನ್ನ ಕೈಯಲ್ಲಿ ಹಿಡ್ಕೊಳೋದಕ್ಕಿಂತ ಹಿಂಗೆ ವೇರ್ ಮಾಡ್ಕೊಂಬಿಡೋಣ. ಸೊ ಹಾಗೆ ಕೆಲಸ ಮಾಡ್ತಾ ನನ್ನ ಯೂಟ್ಯೂಬ್ ನಾನು ಹೇಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸೌಂಡ್ ಬರ್ತಿದೆ ಅನಿಸುತ್ತೆ ಈ ಬ್ಯಾಂಗಲ್ಸ್ದು. ಸೊ ಬೇರ್ ಮಾಡಿ, ಮೈಕ್ ಹಾಕಿದ್ದೀನಲ್ವಾ, ಸೊ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಫ್ರೆಶ್ ಫೇಸ್ ಇಟ್ಕೊಂಡು ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಆಗಿರೋ ಕೆಲಸ ಅಲ್ವೇ ಅಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ನಾನು 1.5 ಇಯರಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಏನು ಮಿಸ್ಟೇಕ್ಸ್ ಅಂದರೆ ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡಿಬಿಡ್ತಿದ್ದೆ, ವ್ಯೂಸ್ ಬರ್ತಿಲ್ಲ ಅಂದ್ಕೊಂಡು. ಆ್ಯಂಡ್ ಇವಾಗ ನನಗೆ 2025 ಎಂಡಿಂಗಲ್ಲಿ ಏನು ಅರ್ಥ ಆಯ್ತಂದರೆ, ವ್ಯೂಸ್ ಬರ್ತಿಲ್ಲ ಅಂತ ಸ್ಟಾಪ್ ಮಾಡೋಕ್ಕೆ ಹೋಗ್ಬಾರ್ದು. ಅದ್ರ ಬದಲಾಗಿ ಶಾರ್ಟ್ಸ್ ಮತ್ತು ಲಾಂಗ್ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬಲ್ಲಿ ವ್ಯೂಸ್ ಬರುತ್ತೆ.
ಸೊ ಬಟ್ ನಂದು ಏನಂತ ಅಂದರೆ ಇತ್ತೀಚೆಗಂತೂ ವ್ಯೂಸೇ ಹೋಗ್ತಾ ಇಲ್ಲ. ಫಸ್ಟೆಲ್ಲ ಹೋಗ್ತಿತ್ತು, ಬಟ್ ಇತ್ತೀಚೆಗೆ ವ್ಯೂಸೇ ಬರ್ತಿಲ್ಲ. ಬಟ್ ಏನು ಪ್ರಾಬ್ಲಮ್, ಏನು ಮಿಸ್ಟೇಕ್ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸೊ ಹೋಪ್ ಫಾರ್ ದಿ ಬೆಸ್ಟ್ 2026 ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹಾಫ್ ಆಫ್ ದ ವಾಚ್ ಟೈಮ್ ಅವರ್ಸ್ನ ಕಂಪ್ಲೀಟ್ ಆಗಿದೆ, ಇನ್ನು ಹಾಫ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಒಂದು ಪ್ಯಾಷನಿಂದ. ನಾನು ಸುಮ್ಮನೆ ಕೂತಿದ್ದಾಗ ನನ್ನ ಫ್ರೀ ಟೈಮ್ಸಲ್ಲಿ ಬೇರೆಯವರ ಯೂಟ್ಯೂಬ್ನ ವಿಸಿಟ್ ಮಾಡ್ತಿದ್ದೆ, ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ. ಆ್ಯಂಡ್ ನನಗೂ ಏನು ಅನ್ನಿಸ್ತಂದರೆ, ಸೊ ಇದರಿಂದ ದುಡಿಯೋದು ಒಂದು ಕಡೆ ಆಗಿದ್ರೆ, ಮಾನಿಟೈಸೇಷನ್ ಆದಮೇಲೆ ಅಮೌಂಟ್ ಬರುತ್ತೆ, ಅದೆಲ್ಲ ಒಂದು ಪಾರ್ಟ್ ಆಗಿದ್ರೆ, ಇನ್ನೊಂದು ಪಾರ್ಟ್ ಪ್ಯಾಷನ್ಗೆ, ಲೈಕ್ ಫ್ರೀ ಟೈಮ್ ಇರುತ್ತಲ್ವಾ. ಸೊ ನಾವು ಏನು ಮಾಡ್ತೀವೋ ಅದನ್ನು ವೀಡಿಯೋಸ್ ಮಾಡಿ ಹಾಕೋದ್ರಿಂದ ಸೊ ನಾವೂ ಇನ್ನಷ್ಟು ಜನಕ್ಕೆ ಗೊತ್ತಾಗ್ತೀವಿ. ಅಂದರೆ ನಾವು ಒಂದು ಏನಂತ ಅಂದರೆ, ಲೈಕ್ ಇವಾಗ ಎಲ್ಲರೂ ನಾರ್ಮಲಾಗಿ ಹೌಸ್ ವೈಫ್ಸ್ ಎಲ್ಲ ವೀಡಿಯೋಸ್ ಮಾಡಾಕ್ತಾರಲ್ವ. ಸೊ ಅದನ್ನು ನೋಡ್ಕೊಂಡು ನಾನು ಮೋಟಿವೇಟ್ ಆಗಿ ಸೊ ನಾನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದಿದ್ದು. ಆ್ಯಂಡ್ ಇವಾಗ 1000+ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಒಂದು ಮಿಸ್ಟೇಕ್ಸ್ ಏನಿದೆ ಅದನ್ನ ಕಮೆಂಟಲ್ಲಿ ಹೇಳಿ, ಸೊ ದಟ್ ನಾನು ಅದನ್ನು ತಿದ್ಕೊಬೋದು. ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ ನಾನು ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ನಂಗೆ ಯಾವುದೇ ರೀತಿ ಕಮೆಂಟ್ಸ್ ಬರ್ತಾ ಇಲ್ಲ. ಸೊ ಗುಡ್ ಕಮೆಂಟ್ಸು ಬರ್ತಿಲ್ಲ, ಬ್ಯಾಡ್ ಕಮೆಂಟ್ಸು ಬರ್ತಿಲ್ಲ. ಸೊ ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ ಇನ್ನು ಯಾವಾಗ ನನ್ನ ಚಾನಲ್ಗೆ ವ್ಯೂಸ್ ಬರುತ್ತೆ ಆ್ಯಂಡ್ ಯಾವಾಗ ಮಾನಿಟೈಸೇಷನ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ನನ್ನ ಮಗಳು ನನ್ನ ಬಳೆನೂ ಮಿಕ್ಸ್ ಆಗೋಗ್ಬಿಟ್ಟಿದೆ. ಸೊ ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಆಗಿ ಆಮೇಲೆ ಯೂಟ್ಯೂಬ್ ಮಾಡಿದ್ರೆ ಅವ್ರದ್ದು ಬೇಗ ಓಡುತ್ತೆ. ಬಟ್ ನಾವು ಫ್ರೆಶ್ ಫೇಸ್ ಇಟ್ಕೊಂಡು ಯೂಟ್ಯೂಬೇ ಸ್ಟಾರ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಒಬ್ಬೊಬ್ರದ್ದು ಕೇಳಿದ್ದೀನಿ 3 years 4 years ಆದಮೇಲೆ ಮಾನಿಟೈಸೇಷನ್ ಆಯಿತು ಅಂತಾರೆ. ಇನ್ನು ಕೆಲವ್ರದ್ದು 3 monthsಲ್ಲೇ ಮಾನಿಟೈಸೇಷನ್ ಆಯಿತು ಅಂತಾರೆ. ಸೊ ನೋಡೋಣ, ಒಂದು ಅವ್ರು ಮಾಡೋವಂಥ ಕಂಟೆಂಟ್ ಇರ್ಬೋದು, ಅಥವಾ ಇನ್ನೂ ಒಂದು ಅವರು ಆಲ್ರೆಡಿ ಫೇಮಸ್ ಆಗಿರ್ತಾರೆ. ಸೊ ಅದರಿಂದನೂ ಒಂದು ರೀಸನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ. ಬಟ್ ಇವಾಗಂತೂ ಏನಂತ ಅಂದರೆ, ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ವಾಚ್ ಟೈಮ್ ಅವರ್ಸ್ ಗೇನ್ ಆಗ್ತಿದೆ, ಬಟ್ ವ್ಯೂಸ್ ಬರ್ತಾ ಇಲ್ಲ. ಸೊ ಯಾರು ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡ್ತಾರೆ, ಸೊ ಅದರಿಂದ ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾಯಿದೆ. ಆ್ಯಂಡ್ ಇತ್ತೀಚೆಗೆ ಇನ್ನೂ ಒಂದು ಏನಂತ ಅಂದರೆ, ಲೈವ್ ಆನ್ ಮಾಡೋದ್ರಿಂದನೂ ವಾಚ್ ಅವರ್ ಸಿಗ್ತಾಯಿದೆ ನನಗೆ. ಸೊ ಎಲ್ಲ ಆಲ್ಮೋಸ್ಟ್ 3 monthsಲ್ಲಿ ಕಂಪ್ಲೀಟ್ ಆಯಿತು, 4 monthsಲ್ಲಿ ಕಂಪ್ಲೀಟ್ ಆಯಿತು ಅನ್ನೋರೆಲ್ಲ ಏನು ಹೇಳ್ತಾರೆ ಅಂದರೆ, ಸೊ ಲೈವ್ ಆನ್ ಮಾಡಿಬಿಡಿ, ನೀವು ಮ್ಯೂಟ್ ಲೈವ್ ಮಾಡ್ತಿರೋ, ವಿತೌಟ್ ಫೇಸ್ ಮಾಡ್ತಿರೋ, ಸೊ ಹೇಗಾದ್ರು ಒಟ್ಟಿನಲ್ಲಿ ಲೈವ್ನ ಆನ್ ಮಾಡಿ ಬಿಡಿ. ಅಟ್ಲೀಸ್ಟ್ ದಿನಕ್ಕೆ ಒಂದು 4 hours 2 hours, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2 hours ಲೈವ್ ಆನ್ ಮಾಡಿಬಿಟ್ರು ವ್ಯೂಸ್ ಅಂದರೆ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಫೇಸ್ ಮತ್ತು ವಾಯ್ಸ್ ಎರಡೂ ಮ್ಯೂಟ್ ಮಾಡಿಬಿಡ್ತೀನಿ, ಎರಡು ಮ್ಯೂಟ್ ಮಾಡಿ ಲೈವ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಆದರೂ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಾ ಅಂತ. ಬಟ್ 1 week ಮಾಡಿದ್ದಕ್ಕೆ ಸೊ ಡೇಗೆ ಏನಿಲ್ಲ ಅಂದರೂ 5 ವಾಚ್ ಟೈಮ್ ಅವರ್ಸ್ ಸಿಗ್ತಾಯಿದೆ. ಸೊ ನೋಡಬೇಕು ಹೇಗೆ ಏನು ಅಂತ. ನನಗಿನ್ನ ಅಷ್ಟು ಲೈವ್ ಬಗ್ಗೆ ಗೊತ್ತಿಲ್ಲ. ಸೊ ಯಾರು ಹೇಳ್ತಾರೆ ಅದನ್ನು ಕೇಳಿ ಲೈವ್ ಆನ್ ಮಾಡಿ ಬಿಡ್ತಾ ಇರೋದ್ರಿಂದ ವಾಚ್ ಟೈಮ್ ಅವರ್ಸ್ ಸಿಗ್ತಾ ಇದೆ. ಸೊ ನೀವು ಟ್ರೈ ಮಾಡಿ. ನೀವು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ, ಅಥವಾ ವ್ಯೂಸ್ ಬರ್ತಿಲ್ಲ, ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ ಅಂತ ಇದ್ದರೆ ನೀವು ಟ್ರೈ ಮಾಡಿ ನೋಡಿ. ಸೊ ಅದರಿಂದ ಆದರೂ ಸ್ವಲ್ಪ ಏನೋ ಚಾನೆಲ್ ಗ್ರೋತ್ ಆಗ್ಬೋದೇನೋ ಅಂತ ನನಗೆ ಅನ್ನಿಸ್ತಿದೆ. ಎಷ್ಟು ಮೆಸ್ಸಪ್ ಆಗ್ಬಿಟ್ಟಿದೆ ಇದೆಲ್ಲ. ನನ್ನ ಮಗಳೇನಾದ್ರು ಇವಾಗ ಎದ್ದಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇನೆ ಅವಳು ಏನು ಮಾಡಿರೋಳಂದರೆ, ಏನಾದರೂ ಒಂದು ಲಿಪ್ಸ್ಟಿಕ್ ಓಪನ್ ಮಾಡಿ ಅಥವಾ ಏನಾದ್ರು ಓಪನ್ ಮಾಡಿ ಅದನ್ನು ಚೆಲ್ಲಿ ಒಂದಷ್ಟು ಇದನ್ನು ಮಾಡಿರೋಳು.
ಈ ಒಂದು ಪೌಚ್ನ ನಾನು ಝುಡಿಯೋದಲ್ಲಿ ತೊಗೊಂಡಿದ್ದೆ, ಬಟ್ ಇನ್ನು ಅದ್ರ ಟ್ಯಾಗ್ ಕೂಡ ರಿಮೂವ್ ಮಾಡಿಲ್ಲ, ಯೂಸೇ ಮಾಡಿಲ್ಲ. ಸೊ ಇದರಲ್ಲಿ ಏನಾದರೂ ಥಿಂಗ್ಸ್ನ ಹಾಕಿ ಇಡಬೇಕು. ಚೆನ್ನಾಗಿದೆ ಅದು ಒಂಥರ. ಇದು ಬಂದ್ಬಿಟ್ಟು ಜಸ್ಟ್ 129 ಅಷ್ಟೇ, ಬಟ್ ಚೆನ್ನಾಗಿದೆ ಒಂಥರ. ಝುಡಿಯೋದಲ್ಲಿ ಅವೈಲೇಬಲ್ ಇರುತ್ತೆ ಇದು. ಸೊ ಗೈಸ್, ಫೈನಲಿ ನನ್ನ ಮಿರರ್ ಕಬೋರ್ಡ್ ಈಗ ಈ ರೀತಿ ಕಾಣ್ತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಂದು ಪಪ್ಪುದು ಬ್ಯಾಂಗಲ್ಸ್ ಹಾಕಿದ್ದೀನಿ. ಇದರಲ್ಲಿ ಅವಳದು ಫುಲ್ ಔಷಧಿ ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಅವಳದು ಪೌಡರು ಆ್ಯಂಡ್ ಅವಳು ಕೂಡ ಎದ್ಲು. ಆ್ಯಂಡ್ ಇಲ್ಲೇನೇನು ಇಟ್ಕೊಂಡಿದ್ದೀನಿ ಅಂದರೆ ನನಗೇನೇನು ಮೇನ್ ಬೇಕು, ಸೊ ಡೈಲಿ ಯೂಸನ್ನ ಈಚೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಪೆಕ್ಸ್ ಮತ್ತು ಇಯರ್ಫೋನ್ಸ್ ಅದು. ಆ್ಯಂಡ್ ಇದ್ರ ಮೇಲೆಗಡೆ ಒಂದು ಸ್ವಲ್ಪ ಜಾಗ ಇರೋದನ್ನ ಸ್ವಲ್ಪ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ರೊಟೇಟಿಂಗ್ ಮಿರರು. ಸೊ ಹಿಂಗೆ ತಿರುಗಿಸ್ಕೊಂಡ್ರೆ ಇಲ್ಲಿ ಸೊ ನಮ್ಮ ಒಂದು ಪಾಂಡ್ಸ್ ಪೌಡರ್ ಏನಿರ್ಬೋದು ಅದನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಪಾಪುದು. ಆ್ಯಂಡ್ ಇದು ನಂದು ಮಾಮಾ ಅರ್ಥದ್ದು ಫೌಂಡೇಶನು ಆ್ಯಂಡ್ ಇದು ರೋಲ್ ಆನ್, ಅಂಡರ್ ರೋಲ್ ಆನ್. ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ಆ್ಯಂಡ್ ಪಾಪುಗೆ ಲೋಷನ್ ಬಂದು ಸೆಬಾಮೇಡು, ಶಾಂಪೂ ಮತ್ತು ಪೌಡರು ಹಿಮಾಲಯ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸುಮ್ಮನೆ ಸ್ಟೋರೇಜ್ ಆ್ಯಂಡ್ ನಂದೊಂದು ಐ ಶ್ಯಾಡೋ ಪ್ಯಾಲೆಟ್ ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ ಗೈಸ್, ನನ್ನ ಒಂದು ಮಿರರ್ ವಾರ್ಡ್ರೋಬ್ ಈ ಥರ ಇದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಏನಾದ್ರು ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.